ಆತ್ಮೀಯ ಪ್ರಿಯ ದೇವಜನರೇ, ಈ ಒಂದು ಹೋಪ್ ಚಾನಲ್ನ ಮೂಲಕ ದೇವರ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಾನು ವಂದಿಸುವಂಥವನಾಗಿದ್ದೇನೆ. ಈ ಒಂದು ಸಂಚಿಕೆಯಲ್ಲಿ ಕೀರ್ತನೆಗಳ ಪುಸ್ತಕದ ಕುರಿತಾಗಿ ಭಾಳ ಪ್ರಮುಖವಾದ ವಿಷಯಗಳನ್ನ ನಾವು ಕಲಿತಾ ಇದ್ದೇವೆ. ಅದರಲ್ಲಿ ಈ ದಿವಸ ಮತ್ತೊಂದು ಭಾಳ ಪ್ರಮುಖವಾದಂಥ ಹಾಗೂ ದೇವರ ಮಕ್ಕಳಾದಂಥ ನಮ್ಮ ಜೀವಿತದಲ್ಲಿ ಅತಿ ಮುಖ್ಯವಾಗಿ ನಮ್ಮ ರಕ್ಷಣೆಗೆ ಬೇಕಿರುವಂಥ ಒಂದು ವಿಷಯದ ಕುರಿತಾಗಿ ನಾವು ಕಲಿಯುವಂಥವರಾಗೋಣ. ಈ ದಿನದ ದೈವ ಸಂದೇಶದ ಶೀರ್ಷಿಕೆ ದ ಸೀಲ್ ಆಫ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಮುದ್ರೆ ಎಂಬುದಾಗಿ. ಈ ಒಂದು ಸಂದೇಶವನ್ನು ನಾವು ಕೇಳುವುದಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ಪ್ರಾರ್ಥನೆಯ ಮೂಲಕ ಮುಂದುವರಿಯೋಣ. ಸರ್ವಶಕ್ತನಾದಂಥ ಸ್ವರ್ಗೀಯ ತಂದೆಯೇ, ಈ ಸುಂದರವಾದಂಥ ಸಮಯದಲ್ಲಿ ನಿನ್ನ ವಾಕ್ಯಗಳನ್ನು ನಾವು ಈ ಹೋಪ್ ಚಾನಲ್ನ ಮೂಲಕ ಧ್ಯಾನಿಸುವಂಥ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಿ, ನಿಮಗೆ ಸ್ತೋತ್ರ. ಇದನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಪ್ರತಿಯೊಂದು ಮಕ್ಕಳನ್ನು, ಪ್ರತಿ ಕುಟುಂಬಗಳನ್ನು ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ಆ ಕುಟುಂಬಗಳಲ್ಲಿ ಈ ವಾಕ್ಯಗಳ ನಿಮಿತ್ತ ಒಂದು ಪವಿತ್ರಾತ್ಮನ ಸ್ಪರ್ಶ ಉಂಟಾಗಲಿ ಸ್ವಾಮಿ. ಈ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆದು ನಿನ್ನಿಂದ ಬರುವಂಥ ಆಶೀರ್ವಾದವನ್ನು ಆ ಕುಟುಂಬಗಳು ಹೊಂದುವಂತೆ ನೀನು ನಿನ್ನ ಪರಿಶುದ್ಧಾತ್ಮನ ಮೂಲಕ ನಮ್ಮೆಲ್ಲರನ್ನು ಸ್ಪರ್ಶಿಸೆಂಬುದಾಗಿ ಯೇಸು ಸ್ವಾಮಿಯವರ ಏಕೈಕ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ಕೊಳ್ತೇನೆ ತಂದೆಯೇ, ಆಮೇನ್. ಇವತ್ತಿನ ಸಂದೇಶದಲ್ಲಿ ನಾನೀಗಾಗಲೇ ಹೇಳಿದಾಗೆ ಪವಿತ್ರಾತ್ಮನ ಒಂದು ಮುದ್ರೆ, ಕ್ರೈಸ್ತಿಯ ಜೀವಿತದಲ್ಲಿ ಈ ಒಂದು ಪರಿಶುದ್ಧಾತ್ಮನ ನಡೆಸುವಿಕೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ. ಯಾಕಂತ ನಾವು ನೋಡ್ತೇವೆ, ಯೇಸು ಸ್ವಾಮಿಯವರು ಇಹಲೋಕದ ಸೇವೆಯನ್ನು ಮುಗಿಸಿ ಪರಲೋಕಕ್ಕೆ ಒಯ್ಯಲ್ಪಡುವ ಸ್ವಲ್ಪ ದಿನಗಳಿಗೆ ಮುಂಚೆ ತನ್ನ ಶಿಷ್ಯರಿಗೆ ಈ ಒಂದು ಪವಿತ್ರಾತ್ಮನ ವಾಗ್ದಾನವನ್ನು ಮಾಡುವಂಥವರಾಗಿದ್ದಾರೆ. ಆ ಪವಿತ್ರಾತ್ಮನ ವಾಗ್ದಾನ ಏನೆಂಬುದಾಗಿ ನಾವು ನೋಡೋದಾದರೆ, ನಮ್ಮ ಸತ್ಯವೇದಗಳನ್ನು ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 7 ಮತ್ತು 8ನೇ ವಚನಕ್ಕೆ ನಾವು ತಿರುಗಿಸೋಣ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ, ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಓದಿದಂತೆ ದೇವರು ಯೇಸು ಸ್ವಾಮಿಯವರು ಇಹಲೋಕದ ಸುವಾರ್ತೆಯನ್ನು ಮುಗಿಸಿ ಪರಲೋಕಕ್ಕೆ ತೆರಳುವ ಸ್ವಲ್ಪ ದಿವಸಗಳಿಗಿಂತ ಮುಂಚೆ ತನ್ನ ಶಿಷ್ಯರ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಮಾತಾಡುವಾಗ ನಾನು ನಿಮ್ಮನ್ನು ಬಿಟ್ಟು ಹೋಗುವುದು ನಿಮಗೆ ಹಿತಕರವಾಗಿದೆ. ಯಾಕೆ ಅಂತ ಹೇಳಿದರೆ, ನಾನು ಹೋದ ನಂತರ ನಾನು ಒಬ್ಬ ಸಹಾಯಕನನ್ನು ನಿಮ್ಮ ಬಳಿಗೆ ಕಳಿಸ್ಕೊಡ್ತೇನೆ. ಈ ಸಹಾಯಕನು ಹಲವಾರು ಕಾರ್ಯಗಳನ್ನ ನಿಮ್ಮ ಮಧ್ಯದಲ್ಲಿ ಮಾಡ್ತಾನೆ. ಜೊತೆಗೆ ಪಾಪ, ನೀತಿ ಮತ್ತು ನ್ಯಾಯ ತೀರುವಿಕೆಯ ವಿಷಯಗಳಲ್ಲಿ ಆತ ನಿಮಗೆ ಅರಿವನ್ನು ಹುಟ್ಟಿಸ್ತಾನೆ. ಈ ಸಹಾಯಕನು ಯಾರು ಎಂಬುದಾಗಿ ನಾವು ನೋಡುವಾಗ ಸತ್ಯದ ಆತ್ಮನು ಅಥವಾ ಪವಿತ್ರ ಆತ್ಮನು ಎಂಬುದಾಗಿ 13ನೇ ವಚನದಲ್ಲಿ ನಾವು ನೋಡುವಂಥವರಾಗಿ, ಈ ಪರಿಶುದ್ಧಾತ್ಮನು ಯೇಸು ಸ್ವಾಮಿಯವರ ಆರೋಹಣ ಆದ ನಂತರ ಆತನು ಇಹಲೋಕದಲ್ಲಿ ತನ್ನ ಭಕ್ತರಾದಂಥ ಅಥವಾ ಯೇಸು ಸ್ವಾಮಿಯ ಶಿಷ್ಯರಾದಂಥ, ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥ ಜನರ ಮಧ್ಯದಲ್ಲಿ ಇದ್ದುಕೊಂಡು ಆತನೊಬ್ಬ ಸಹಾಯಕನಾಗಿ ನಮ್ಮ ಒಂದು ಕಷ್ಟದ ಪರಿಸ್ಥಿತಿಗಳಲ್ಲಿ, ನಮ್ಮ ದುಃಖದಲ್ಲಿ, ನಮ್ಮ ನೋವಿನಲ್ಲಿ, ನಮ್ಮ ಅಸ್ವಸ್ಥತೆಯಲ್ಲಿ, ನಮ್ಮ ಇಕ್ಕಟ್ಟಿನ ಸಂದರ್ಭಗಳಲ್ಲಿ, ನಮ್ಮ ಸವಾಲುಗಳಲ್ಲಿ, ನಾವು ಎದುರಿಸುವಂಥ ಶೋಧನೆಗಳಲ್ಲಿ ಆತ ನಮಗೆ ಬಲವನ್ನು ಕೊಡುವ ಆತನಾಗಿದ್ದು, ನಮ್ಮನ್ನು ಬಲಪಡಿಸುವ ಆತನಾಗಿದ್ದು, ನಮ್ಮನ್ನು ಧೈರ್ಯಪಡಿಸುವ ಆತನಾಗಿದ್ದು, ನಮ್ಮನ್ನು ನಡೆಸುವ ಆತನಾಗಿದ್ದು, ಒಬ್ಬ ಸಹಾಯಕನಾಗಿದ್ದು ನಮ್ಮ ಜೊತೆಯಲ್ಲಿ ಇರೋದಕ್ಕೋಸ್ಕರ ಈ ಪವಿತ್ರಾತ್ಮನನ್ನು ಸ್ವಾಮಿ ನಮಗೆ ಅನುಗ್ರಹಿಸಿದರೆಂಬುದಾಗಿ ನಾವು ನೋಡ್ತೇವೆ. ಆದರೆ ಇವತ್ತಿನ ಒಂದು ಸಂದೇಶದಲ್ಲಿ ನಿಜವಾಗಿಯೂ ಪರಿಶುದ್ಧಾತ್ಮನು ಎಲ್ಲ ಸಮಯದಲ್ಲಿ ನಮ್ಮೊಟ್ಟಿಗೆ ಇರ್ತಾನ, ಅಥವಾ ನಮ್ಮಿಂದ ಪರಿಶುದ್ಧಾತ್ಮನು ತೆಗೆಯಲ್ಪಡುವಂಥ ಒಂದು ಅವಕಾಶ ಏನಾದರೂ ಇದೆಯಾ ಎಂಬುದಾಗಿ ನಾವು ನೋಡೋದಾದರೆ, ನಾವು ಉತ್ತರಕ್ಕಾಗಿ ಕೀರ್ತನೆಗಳ ಪುಸ್ತಕಕ್ಕೆ ನಾವು ಹೋಗಬೇಕಾಗತ್ತೆ. ನಮ್ಮ ಸತ್ಯವೇದವನ್ನು ಆ ಕೀರ್ತನೆಗಳ ಪುಸ್ತಕ 51ನೇ ಅಧ್ಯಾಯ 11ನೇ ವಚನವನ್ನು ನಾವು ಓದುವುದಾದರೆ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ ಎಂಬುದಾಗಿ ಇಲ್ಲಿ ದಾವೀದನು ಮಾತಾಡ್ತಾ ಇದ್ದ. ಈ 51ನೇ ಕೀರ್ತನೆ ಅನ್ನುವಂಥದ್ದು ದಾವೀದನು ರಚಿಸಿದಂಥ ಒಂದು ಕೀರ್ತನೆ, ಜೊತೆಗೆ ಒಂದು ಪಶ್ಚಾತ್ತಾಪದ ಕೀರ್ತನೆ,
ಜೊತೆಗೆ ಯಾವ ಸಂದರ್ಭದಲ್ಲಿ ದಾವೀದ ಈ ಕೀರ್ತನೆಯನ್ನು ಬರೆದನು ಎಂಬುದಾಗಿ ಇದರ ಶೀರ್ಷಿಕೆಯನ್ನು ನಾವು ಓದಿದರೆ ತುಂಬ ಚೆನ್ನಾಗಿ ನಮಗೆ ಗೊತ್ತಾಗುತ್ತೆ. ದಾವೀದನು ಬತ್ಸೆಬಳ ಬಳಿಗೆ ಹೋದ ಮೇಲೆ ಪ್ರವಾದಿಯಾದ ನಾತಾನನು ಅವನ ಹತ್ತಿರ ಬಂದಾಗ ದಾವೀದನು ರಚಿಸಿದ ಕೀರ್ತನೆ ಪಾಪ ಕ್ಷಮಾಪಣೆಯನ್ನು ಬೇಡಿಕೊಳ್ಳುವಂಥದ್ದು ಎಂಬುದಾಗಿ. ದಾವೀದನ ಹಾಗೂ ಬತ್ಸಬೆಯ ಒಂದು ನಡುವೆ ನಡೆದಂಥ ಒಂದು ಕತೆ ಅಥವಾ ಘಟನೆ ನಮಗೆ ಭಾಳ ಚೆನ್ನಾಗಿ ಗೊತ್ತಿದೆ ಪ್ರಿಯರೇ. ದಾವೀದನೊಬ್ಬ ಇಸ್ರಾಯೇಲರ ಅರಸನಾಗಿದ್ದುಕೊಂಡು ಆತನು ಇಡೀ ಸಮಸ್ತ ಇಸ್ರಾಯೇಲ್ ಜನಾಂಗವನ್ನು ಪರಿಪಾಲಿಸುವಂಥ ಒಂದು ನಾಯಕನ ಸ್ಥಾನದಲ್ಲಿ ಇದ್ದಂಥ ಒಂದು ಸಂದರ್ಭ. ಆ ಸಮಯದಲ್ಲಿ ಇಸ್ರಾಯೇಲರಿಗೂ ಮತ್ತು ಮೊವಾಬ್ಯರಿಗೂ ಯುದ್ಧ ನಡೆಯುವಂಥ ಒಂದು ಸ್ಥಿತಿಯನ್ನು ನಾವು ನೋಡ್ತೇವೆ. ಆ ಯುದ್ಧ ನಡೆಯುವಾಗ ಈ ದಾವೀದನು ತನ್ನ ಎಲ್ಲ ಸೈನಿಕರನ್ನು, ಸೇನಾಧಿಪತಿಗಳನ್ನು ಎಲ್ಲರನ್ನೂ ಸಹ ಯುದ್ಧಕ್ಕೆ ಕಳಿಸಿ ಈತನು ತನ್ನ ಅರಮನೆಯ ಒಂದು ಮಾಳಿಗೆಯ ಮೇಲೆ ಆತನು ತಿರುಗಾಡುವಾಗ ಒಂದು ಸಂಜೆಯ ಹೊತ್ತಿನಲ್ಲಿ ಈ ಬತ್ಸಬೆ ಅನ್ನುವಂಥ ಒಂದು ಸ್ತ್ರೀಯನ್ನು ನೋಡ್ತಾನೆ. ಆಕೆ ಸಂಜೆಯ ಸಮಯದಲ್ಲಿ ಒಂದು ಸ್ನಾನ ಮಾಡುವಂಥ ದೃಶ್ಯವನ್ನು ದಾವೀದನು ನೋಡಿ ಆಕೆಯನ್ನು ಅರಮನೆಗೆ ಕರೆಸಿ ಆಕೆಯ ಜೊತೆಯಲ್ಲಿ ಈತನು ಪಾಪದ ಪಾಲುಗಾರಿಕೆಯನ್ನು ಮಾಡುವಂಥದ್ದು ನಾವು ನೋಡ್ತೇವೆ. ಸೊ ಯಾವಾಗ ದಾವೀದನು ಇಂಥ ಒಂದು ಪಾಪಕ್ಕೆ ಒಳಗಾಗ್ತಾನೆ, ನಂತರ ಅವನು ಆಕೆಯ ಗಂಡನಾದಂಥ ಉರಿಯನನ್ನು ಸಹ ಯುದ್ಧದಲ್ಲಿ ಕೊಲ್ಲಿಸಿ ಆಕೆಯನ್ನು ಸಂಪೂರ್ಣ ತನ್ನ ಹೆಂಡತಿಯನ್ನಾಗಿ ಮಾಡ್ಕೊಳ್ತಾನೆ. ಆದರೆ ಈ ಒಂದು ಕೃತ್ಯ ದೇವರ ದೃಷ್ಟಿಯಲ್ಲಿ ಬಹಳ ಕೆಟ್ಟದಾಗಿ, ಬಹಳ ನೀಚವಾದದ್ದಾಗಿ ಅದು ಕಾಣಿಸ್ತೆ ಎಂಬುದಾಗಿ ವಾಕ್ಯದಲ್ಲಿ ನಾವು ಓದ್ತೇವೆ ಪ್ರಿಯರೇ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಈ ದಾವೀದನ ಬಳಿಗೆ ಪ್ರವಾದಿಯಾದಂಥ ನಾತಾನನು ದೇವರಿಂದ ಕಳಿಸಲ್ಪಡ್ತಾನೆ. ದೇವರಿಂದ ಕಳಿಸಲ್ಪಟ್ಟಾಗ ಈ ನಾತಾನನು ಈ ದಾವೀದನಿಗೆ ಒಂದು ಮನವರಿಕೆಯನ್ನು ಮಾಡಬೇಕಾದಂಥ ಸಮಯದಲ್ಲಿ ಒಂದು ಒಳ್ಳೆಯ ನಿದರ್ಶನದ ರೂಪದಲ್ಲಿ, ಒಂದು ಕಥೆಯ ರೂಪದಲ್ಲಿ ದಾವೀದನಿಗೆ ತನ್ನ ಪಾಪದ ಅರಿವನ್ನು ಉಂಟು ಮಾಡ್ತಾನೆ. ಆ ಪಾಪದ ಅರಿವು ದಾವೀದನಿಗೆ ಉಂಟಾದಾಗ ನಾನು ಮಾಡಿದ್ದು ತಪ್ಪು, ನಾನು ನಿಜವಾಗಿಯೂ ನನ್ನ ದೇವರಿಗೆ ಅಥವಾ ನನ್ನ ನಡೆಸುವಂಥ, ನನ್ನನ್ನು ಕಾಯುವಂಥ ಯೆಹೋವನಿಗೆ ನಾನು ದ್ರೋಹ ಮಾಡಿದ್ದೇನೆ ಎಂಬುದಾಗಿ ಆತನಿಗೆ ಆ ಒಂದು ಪಾಪದ ಅರಿವು, ರಿಯಲೈಸೇಷನ್ ಆಗ. ಆ ಸಮಯದಲ್ಲಿ ದಾವೀದ ದೇವರ ಒಂದು ಸನ್ನಿಧಿಯಲ್ಲಿ ಆತನು ಬಿದ್ದು ಬೇಡಿ ಕ್ಷಮಾಪಣೆಯನ್ನು ಆತನು ಯಾಚಿಸುವಂಥವನಾಗಿದ್ದ. ಯಾವಾಗ ಆತನ ಜೀವಿತದಲ್ಲಿ ಪಾಪ ಮಾಡ್ತಾನೆ, ಆ ಪಾಪ ಮಾಡಿದಾಗ ದಾವೀದನಿಗೆ ಬಂದಂಥ ಒಂದು ಮನಸ್ಸು ಏನಂತ ಹೇಳಿದರೆ, ಈ ಕೀರ್ತನೆ 51ನೇ ಅಧ್ಯಾಯದ 11ನೇ ವಚನ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಇವತ್ತು ದಾವೀದ ಯಾವಾಗ ಪಾಪ ಮಾಡ್ತಾನೆ, ಆ ಪಾಪ ಮಾಡುವುದಕ್ಕಿಂತ ಮುಂಚೆ ಆತನು ಪರಿಶುದ್ಧಾತ್ಮನಿಂದ ನಡೆಸಲ್ಪಡ್ತಾ ಇದ್ದ. ಆತನು ಹೋದಂಥ ಎಲ್ಲ ಕಡೆ ದೇವರು ಅವನಿಗೆ ಆಶೀರ್ವಾದ ಮಾಡ್ತಾಯಿದ್ರು. ಆತನು ಯಾವ ದೇಶದ ಮೇಲೆ ಯುದ್ಧಕ್ಕೆ ಹೋಗ್ತಾನೆ, ಯಾವ ಜನಾಂಗದ ಮೇಲೆ ಅವನು ಯುದ್ಧಕ್ಕೆ ಹೋಗ್ತಾನೆ, ಎಲ್ಲ ಸಂದರ್ಭದಲ್ಲಿ ದೇವರು ಅವನಿಗೆ ಜಯವನ್ನು ಕೊಡ್ತಾಯಿದ್ರು. ಪ್ರವಾದಿಗಳ ಮೂಲಕ ದೇವರು ಅವನಿಗೆ ಗೈಡೆನ್ಸ್, ಮಾರ್ಗದರ್ಶನ ಮಾಡ್ತಾಯಿದ್ರು. ನೀನು ಈ ರೀತಿಯಲ್ಲಿ ಹೋಗಬೇಕು, ಈ ರೀತಿಯಲ್ಲಿ ಸಾಗಬೇಕು. ಅನೇಕ ಬಾರಿ ಸೌಲನು ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ಬಯಸುವಾಗ ದೇವರು ತನ್ನ ಪವಿತ್ರಾತ್ಮನ ಮೂಲಕ ಆತನನ್ನು ರಕ್ಷಿಸಿದಂಥ ಅನೇಕ ಘಟನೆಗಳು ಸತ್ಯವೇದದಲ್ಲಿ ದಾಖಲಾಗಿದೆ ಪ್ರಿಯರೇ. ಸೊ ಈ ರೀತಿಯಾಗಿ ದೇವರ ಒಂದು ಮಾರ್ಗದರ್ಶನದಲ್ಲಿ, ಆತ್ಮನ ನಡೆಸುವಿಕೆಯಲ್ಲಿ ಇದ್ದಂಥ ದಾವೀದನ ಜೀವಿತ ಯಾವಾಗ ಆತನು ಇಂಥ ಒಂದು ಕೆಟ್ಟ ಪಾಪಕ್ಕೆ ಅವನು ಒಳಗಾಗ್ತಾನೆ, ಆತನಲ್ಲಿ ಭಯ ಉಂಟಾಯಿತು, ಆತನಲ್ಲಿ ತಳಮಳ ಆಗುತ್ತೆ, ಆತನು ದಿಗ್ಭ್ರಾಂತನಾಗ್ತಾನೆ. ಎಲ್ಲಿ ನಾನು ಮಾಡಿದ ಪಾಪದ ನಿಮಿತ್ತ ದೇವರು ನನ್ನ ಜೀವಿತದಿಂದ ಪರಿಶುದ್ಧಾತ್ಮನನ್ನು ತೆಗೆದುಹಾಕ್ತಾನೆ. ಹೌದು ಪ್ರಿಯರೇ, ಇದು ಬಹಳಷ್ಟು ನಿಜ, ಸತ್ಯ. ದೇವರ ಮಕ್ಕಳಾಗಿರುವಂಥ ನಮ್ಮ ಜೀವಿತದಲ್ಲಿ ದೇವರು ಒಬ್ಬ ಸಹಾಯಕನಾಗಿ ಪರಿಶುದ್ಧಾತ್ಮ ನಮಗೆ ಕೊಟ್ಟಿದ್ದಾನೆ. ಆ ಸಹಾಯಕನು ಸತ್ಯದಲ್ಲಿ ನಮ್ಮನ್ನು ನಡೆಸ್ತಾನೆ. ನ್ಯಾಯ ತೀರ್ಪು ಏನೆಂಬುದನ್ನು ನಮಗೆ ಅರಿವನ್ನು ಉಂಟು ಮಾಡ್ತಾನೆ, ಪಾಪದ ಅರಿವನ್ನು ನಮಗೆ ಉಂಟು ಮಾಡ್ತಾನೆ. ಸೊ ಈ ಸತ್ಯದ ಆತ್ಮನು ನಮ್ಮ ಜೀವಿತದಲ್ಲಿದ್ದು ನಮ್ಮನ್ನು ನಡೆಸುವಾಗ ನಾವು ಒಂದು ವೇಳೆ ಆ ಸತ್ಯದ ಆತ್ಮನ ಮಾತಿಗೆ ಕಿವಿಗೊಡದೆ ನಾವು ಪಾಪದಲ್ಲಿ ಪಾಲುಗಾರರಾದರೆ, ದುಷ್ಟತ್ವದಲ್ಲಿ ನಾವು ಭಾಗಿಗಳಾದರೆ, ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ನಾವು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ನಮ್ಮಿಂದ ಪರಿಶುದ್ಧಾತ್ಮನ ತೆಗೆಯಲ್ಪಡ್ತಾನೆ. ಸೊ ಈ ಒಂದು ಅರಿವಿನಲ್ಲಿ, ಈ ಒಂದು ಮನಸ್ಥಿತಿಯಲ್ಲಿ ದಾವೀದ ಈ ವಾಕ್ಯವನ್ನು ಬರಿತಾ ಇದ್ದಾನೆ. ದೇವರೇ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಇವತ್ತು ಪರಿಶುದ್ಧಾತ್ಮನು ನಮ್ಮ ಜೀವಿತಕ್ಕೆ ಎಷ್ಟು ಪ್ರಾಮುಖ್ಯ ಅನ್ನೋದನ್ನು ಈ ವಾಕ್ಯದ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ನನ್ನ ಮುಂದಿನ ಇಡೀ ಜೀವಿತ
ಪರಿಶುದ್ಧಾತ್ಮನು ನನ್ನ ಸಂಗಡ ಇಲ್ಲದೇ ಇದ್ದರೆ, ನನ್ನಿಂದ ಪರಿಶುದ್ಧಾತ್ಮನು ತೆಗೆಯಲ್ಪಡುವುದಾದರೆ ನನ್ನ ಜೀವಿತ ಏನು? ನಾನು ಹಾಕುವಂಥ ಕಾರ್ಯವನ್ನು ಸಫಲ ಕೈ ಹಾಕುವಂಥ ಕಾರ್ಯವನ್ನು ಸಫಲ ಮಾಡುವವರು ಯಾರು? ನನ್ನ ಯುದ್ಧಗಳಲ್ಲಿ ಜಯವನ್ನು ಕೊಡುವವರು ಯಾರು? ನನ್ನನ್ನು ಮುಂದೆ ನಡೆಸುವವರು ಯಾರು? ಇದೆಲ್ಲವೂ ಸಹ ದಾವೀದನ ಒಂದು ಮನಸ್ಸಲ್ಲಿ ಒಂದು ಕ್ಷಣ ಅದು ಬಂದು ಹೋಗುವಂಥದ್ದಾಗಿದೆ. ಇವತ್ತು ನಮ್ಮ ಒಂದು ಜೀವಿತದಲ್ಲಿಯೂ ಸಹ ಈ ಪ್ರಶ್ನೆಯನ್ನು ನಾವು ಮಾಡ್ಕೊಳ್ಬೇಕು ಪ್ರಿಯ. ಇಷ್ಟು ವರ್ಷಗಳು ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ, ನಮ್ಮನ್ನು ಕಾಯ್ತಾ ಇದ್ದಾರೆ. ಆತನ ದೂತರ ಕಾವಲಿಟ್ಟು ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ನಾವು ಕೈ ಹಾಕಿದಂಥ ಕೆಲಸಗಳನ್ನ ದೇವರು ಸಫಲ ಮಾಡ್ತಾ ಇದ್ದಾನೆ. ನಮ್ಮ ಜೀವಿತಗಳನ್ನ ಬಹಳ ಅದ್ಭುತವಾಗಿ ಸರಾಗವಾಗಿ ದೇವರು ಮುಂದೆ ನಡೆಸ್ತಾ ಇದ್ದಾರೆ. ನಮ್ಮ ಅನಾರೋಗ್ಯ ಸ್ಥಿತಿಗಳಿಂದ ದೇವರು ನಮ್ಮನ್ನು ಕಾಪಾಡಿ ಆರೋಗ್ಯವನ್ನು ನಮಗೆ ಕೊಟ್ಟಿದ್ದಾನೆ. ನಮ್ಮ ಜೀವಿತಗಳನ್ನು ಅಪಾಯಗಳಿಂದ, ಕೇಡುಗಳಿಂದ, ಎಲ್ಲ ವಿಧವಾದಂಥ ಸೈತಾನನ ಹಿಡಿತದಿಂದ ತಪ್ಪಿಸಿ ದೇವರು ಪರಿಶುದ್ಧಾತ್ಮನ ಮೂಲಕ ನಮ್ಮನ್ನು ಭಾಳ ಉನ್ನತವಾಗಿ ನಡೆಸ್ತಾ ಇದೆ. ಆದರೆ ನಮ್ಮ ಜೀವಿತದಲ್ಲಿ ಒಂದು ವೇಳೆ ನಾವು ದೇವರಿಗೆ ವಿರುದ್ಧವಾದಂಥ, ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳನ್ನ, ಪಾಪಗಳನ್ನ ನಾವು ನಮ್ಮ ಜೀವಿತದಲ್ಲಿ ಮಾಡುವುದಾದರೆ, ದೇವರಿಗೆ ಅಸಹ್ಯವಾದಂಥ ಕಾರ್ಯದಲ್ಲಿ ನಮ್ಮ ಜೀವಿತಗಳನ್ನು ನಾವು ತೊಡಗಿಸಿಕೊಳ್ಳೋದಾದರೆ ಪ್ರಿಯರೇ, ಎಚ್ಚರ, ದೇವರಾತ್ಮನು ನಮ್ಮಿಂದ ತೆಗೆಯಲ್ಪಡ್ತಾನೆ. ಸೊ ಆದ್ದರಿಂದ ಈ ದಾವೀದನು ಇದೇ ಒಂದು ಮನಸ್ಥಿತಿಯಲ್ಲಿ, ಒಂದು ವೇಳೆ ದೇವರಾತ್ಮನು ನನ್ನಿಂದ ತೆಗೆಯಲ್ಪಟ್ಟರೆ ನಾನು ಏನು ಮಾಡಬೇಕು, ಎಂಥ ಒಂದು ಜೀವಿತ ನಂದಾಗ್ಲಿಕ್ಕೆ ಹೋಗುತ್ತೆ ಎಂಬುದಾಗಿ ದಾವೀದನು ಬಹಳ ಪಶ್ಚಾತ್ತಾಪದಿಂದ, ದುಃಖದಿಂದ ಸ್ವಾಮಿಯನ್ನು ಬೇಡ್ತಾ ಇದ್ದಾನೆ. ಸ್ವಾಮಿ, ನನ್ನ ಜೀವಿತದಿಂದ ಪರಿಶುದ್ಧಾತ್ಮನನ್ನು ತೆಗೆಯಬೇಡ, ನನ್ನನ್ನು ನಿನ್ನ ಸನ್ನಿಧಿಯಿಂದ ತಳ್ಳಬೇಡ. ಒಂದು ವೇಳೆ ಇವತ್ತು ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನನ್ನು ತೆಗೆದುಹಾಕಿದರೆ, ಪರಿಶುದ್ಧಾತ್ಮನು ನಮ್ಮ ಜೀವಿತದಿಂದ ಹೊರಟೋದ್ರೆ ಏನಾಗ್ತದೆ? ಒಂದು ವೇಳೆ ಪರಿಶುದ್ಧಾತ್ಮನನ್ನು ನಾವು ಹೊಂದಿಕೊಳ್ಳೋದು ಎಷ್ಟು ಮುಖ್ಯ, ಯಾಕೆ ಪರಿಶುದ್ಧಾತ್ಮನು ನಮ್ಮ ಜೀವಿತಕ್ಕೆ ಬಹಳಷ್ಟು ಅವಶ್ಯ ಎಂಬುದನ್ನು ಒಂದು ವಾಕ್ಯದ ಮೂಲಕ ನಾವು ಕಲಿಯೋಣ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಬಹಳಷ್ಟು ಇಂಪಾರ್ಟೆಂಟ್, ಬಹಳಷ್ಟು ಮುಖ್ಯವಾದಂಥ ವಿಚಾರ ಇದು. ಈ ವಾಕ್ಯವನ್ನು ಗುರುತು ಮಾಡಿಟ್ಟುಕೊಳ್ಳ್ರಿ ಪ್ರಿಯರೇ. ವಾಕ್ಯ ಹೇಳ್ತಾ ಇದೆ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಿ. ನೋಡ್ರಿ, ಇವತ್ತು ದೇವರ ಪರಿಶುದ್ಧಾತ್ಮನು ನಮ್ಮನ್ನು ಯಾವುದಕ್ಕಾಗಿ, ಆ ಒಂದು ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹಾಕಿ ನಮ್ಮನ್ನು ನಡೆಸ್ತಾ ಇದ್ದಾನೆ. ನಮಗೆ ಪವಿತ್ರಾತ್ಮನು ಸೀಲ್ ಹಾಕಿದ್ದಾನೆ. ನಾವು ವಿಮೋಚನೆಯಾಗ್ತಕ್ಕಂಥ ಜನರು ಈ ಲೋಕದ ಪಾಪದಿಂದ, ಈ ಲೋಕದ ಕೆಟ್ಟತನದಿಂದ, ಈ ನರಕದ ಬೆಂಕಿಯಿಂದ ನಮ್ಮನ್ನು ರಕ್ಷಿಸಿ, ವಿಮೋಚಿಸಿ, ನಮ್ಮನ್ನು ಬೇರ್ಪಡಿಸಿ, ನಮ್ಮನ್ನು ಮುದ್ರೆ ಹಾಕಿ ದೇವರ ಸನ್ನಿಧಿಗೆ ನಡೆಸುವಂಥ ಕೆಲಸವನ್ನು ದೇವರು ಪವಿತ್ರಾತ್ಮನ ಒಂದು ಜವಾಬ್ದಾರಿಗೆ ಕೊಟ್ಟಿದ್ದಾನೆ. ಇದನ್ನು ನಾವು ಭಾಳ ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಇವತ್ತು ನಮ್ಮ ಜೀವಿತದಲ್ಲಿ ಕೆಲವೊಂದು ಸಾರಿ ನಾವು ಮಾಡುವಂಥ ತಪ್ಪಿನಿಂದ, ನಾವು ಮಾಡುವಂಥ ಪಾಪದಿಂದ ಆ ದೇವರ ವಿಮೋಚನೆಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಇಸ್ರಾಯೇಲರ ಜೀವಿತದಲ್ಲಿ ನಾವು ನೋಡ್ತೇವೆ, ಐಗುಪ್ತ ದೇಶದಿಂದ ಅವರನ್ನು ಹೊರಗಡೆ ತೆಗೆದುಕೊಂಡು ಬಂದಾಗ 430 ವರ್ಷಗಳು ಆ ದಾಸತ್ವದಲ್ಲಿ, ಆ ಕಣ್ಣೀರಿನಲ್ಲಿ, ಆ ಗೋಳಾಟದಲ್ಲಿ, ಆ ನರಳಾಟದಲ್ಲಿ, ಆ ಯಾತನೆಯಲ್ಲಿ ಅವರ ಕೂಗು ದೇವರಿಗೆ ಮುಟ್ಟುವಷ್ಟು ಅವರು ಕಷ್ಟದಲ್ಲಿ ತಮ್ಮ ಜೀವಿತವನ್ನು ಕಳಿಬೇಕಾಯಿತು. ಆದರೆ ಆ 430 ವರ್ಷಗಳ ನಂತರ ದೇವರು ಅವರ ನೆನಪು ಮಾಡಿಕೊಂಡು ಅವರನ್ನು ವಿಮೋಚಿಸುವಂಥ ಒಂದು ದೊಡ್ಡ ಕಾರ್ಯಕ್ಕೆ ದೇವರು ಮುಂದಾಗ್ತಾರೆ. ಆ ಐಗುಪ್ತರ ಅರಸ ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ. ಆತನು ಬಹಳಷ್ಟು ದೊಡ್ಡ ಸಾಮ್ರಾಟ. ಆತನು ಇಡೀ ಜನಾಂಗವನ್ನು ಒಂದು ಬಿಟ್ಟಿ ಕೆಲಸಕ್ಕಾಗಿ ಇಟ್ಕೊಂಡಿದ್ದಂಥ ವ್ಯಕ್ತಿ. ಅವರು ತನ್ನ ದೇಶವನ್ನು ಬಿಟ್ಟು ಹೋದರೆ ನೆಕ್ಸ್ಟು ಮುಂದೆ ಬಿಟ್ಟಿ ಕೆಲಸವನ್ನು ಮಾಡ್ತಕ್ಕಂಥವ್ರು ಯಾರು? ಈ ದೃಷ್ಟಿಕೋನದಲ್ಲಿ ಆತನು ಆ ಜನರನ್ನು ದೇಶದಿಂದ ಹೊರಗಡೆ ಹೋಗಲಿಕ್ಕೆ ಅವಕಾಶ ಕೊಡದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ದೇವರು ಅನೇಕ ಅದ್ಭುತಗಳನ್ನ, ಮಹತ್ ಕಾರ್ಯಗಳನ್ನ ಮಾಡಿ ಆ ಐಗುಪ್ತರ ಮೇಲೆ ಅನೇಕ ಉಪದ್ರವಗಳನ್ನ ದೇವರು ಬರಮಾಡಿ, ಆ ಉಪದ್ರವಗಳಿಂದ ಬೇಸತ್ತ ಐಗುಪ್ತರು ಆ ಜನರನ್ನು ಹೊರಗಡೆ ಹೋಗಲಿಕ್ಕೆ ಕಳಿಸ್ಕೊಡ್ತಾರೆ. ಈ ರೀತಿಯಾಗಿ ದೇವರು ವಿಮೋಚಿಸಿ ಕರ್ಕೊಂಡು ಬಂದಾಗ 40 ದಿವಸದಲ್ಲಿ ಕಾನಾನ್ ದೇಶಕ್ಕೆ ಸೇರಬೇಕಾದಂಥ ಈ ಜನರು ತಮ್ಮ ಒಂದು ಹೃದಯದ ಕಾಠಿಣ್ಯತೆಯಿಂದ, ತಾವು ತಮ್ಮ ದುರಾಸೆಗಳ ಪ್ರಕಾರ ನಡ್ಕೊಂಡದ್ರಿಂದ, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನ ಮಾಡಿದ್ರಿಂದ, ಅನ್ಯ ಜನಾಂಗಗಳ ಜೊತೆಯಲ್ಲಿ ಸೇರಿ ದೇವರಿಗೆ ಕೋಪವನ್ನು ಎಬ್ಬಿಸಿದ್ರಿಂದ, ದೇವರಿಗೆ ಅಸಹ್ಯವಾದಂಥ ಕೃತ್ಯಗಳನ್ನು, ವಿಗ್ರಹಾರಾಧನೆಯನ್ನು, ವ್ಯಭಿಚಾರವನ್ನು, ಅನ್ಯ ಜನರನ್ನು, ಅನ್ಯ ಸ್ತ್ರೀಯರನ್ನು ಮದುವೆ ಮಾಡ್ಕೊಳ್ತಕ್ಕಂಥ ವಿಚಾರಗಳು, ಸೊ ಇಂಥ ಒಂದು ಕಾರ್ಯಗಳಿಂದ ದೇವರಿಗೆ ಬಹಳ ಕೋಪವನ್ನು ಎಬ್ಬಿಸಿ ಅವರೇನಾಗ್ತಾರೆ, ತಮ್ಮ ವಿಮೋಚನೆಯನ್ನು ಕಳ್ಕೊಳ್ತಾರೆ.
ಐಗುಪ್ತ ದೇಶದಿಂದ ಹೊರಗಡೆ ಬಂದಂಥ ಅಷ್ಟೂ ಜನರು ಒಬ್ಬರೂ ಸಹ ಕಾನಾನ್ ದೇಶವನ್ನು ಸೇರುವಂಥ ಒಂದು ಆಶೀರ್ವಾದವನ್ನು ಹೊಂದಲಿಲ್ಲ ಪ್ರೇಯರ್. ದೇವರಲ್ಲಿಂದ ವಿಮೋಚನೆ ಮಾಡಿದ್ನು, ರಕ್ಷಣೆ ಮಾಡಿದ್ನು, ಆದರೆ ನಿಜವಾದಂಥ ಬಾಧ್ಯತೆಯನ್ನು ಅವರಿಗೆ ಕೊಡಲಿಲ್ಲ. ಮತ್ತು ನಮ್ಮ ಜೀವಿತದಲ್ಲಿಯೂ ಸಹ ನಮ್ಮನ್ನು ದೇವರು ಈ ಪಾಪದಿಂದ, ಈ ಲೋಕದಿಂದ, ಸೈತಾನನ ಕೈಯಿಂದ ನಮ್ಮನ್ನು ವಿಮೋಚನೆ ಮಾಡಿದ್ದಾರೆ. ಆ ವಿಮೋಚನೆಗಾಗಿ ಪವಿತ್ರಾತ್ಮನ ಮೂಲಕ ನಮಗೆ ಮುದ್ರೆಯನ್ನು ಹಾಕಿದ್ದಾರೆ. ಆದರೆ ಈ ಮುದ್ರೆಯನ್ನು ಉಳಿಸಿಕೊಳ್ತಕ್ಕಂಥದ್ದು ಅಥವಾ ಕಳ್ಕೊಳ್ತಕ್ಕಂಥದ್ದು ಇವತ್ತು ನಮ್ಮ ಕೈಲಿದೆ ಪ್ರಿಯರ್. ನಾವು ಇಸ್ರೇಲರ ರೀತಿಯಲ್ಲಿ ದೇವರಿಗೆ ಅಸಹ್ಯವಾದಂಥ, ದೇವರಿಗೆ ವಿರುದ್ಧವಾದಂಥ, ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳನ್ನ ನಾವು ಮಾಡುವುದಾದರೆ ಆ ವಿಮೋಚನೆಯನ್ನು ನಾವು ಕಳ್ಕೊಳ್ಳುವಂಥವರಾಗಿದ್ದೇವೆ. ನಾವು ಬಹಳಷ್ಟು ಗಂಭೀರತೆಯಿಂದ ಈ ಒಂದು ವಾಕ್ಯವನ್ನು ನಾವು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು ಪ್ರಿಯರ್. ಇನ್ನೊಂದು ವಾಕ್ಯ ನಾವು ಓದೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ. ತುಂಬ ಚೆನ್ನಾಗಿದೆ ನೋಡ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸಿಸಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದ್ದಾರೆ. ಇವತ್ತು ಕ್ರಿಸ್ತನ ಆತ್ಮನು ಯಾವನಲ್ಲಿ ಇಲ್ಲ ಅವನು ಕ್ರಿಸ್ತನವನಲ್ಲ. ಸೊ ಈ ಒಂದು ಸತ್ಯವನ್ನು ಭಾಳ ಚೆನ್ನಾಗಿ ದಾವೀದ ಅರ್ಥ ಮಾಡ್ಕೊಳ್ತಾನೆ. ನಾನು ಪಾಪ ಮಾಡಿದ್ದು ನಿಜ, ದೇವರೇ ನಿನಗೆ ವಿರುದ್ಧವಾಗಿ ನಾನು ದ್ರೋಹ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ಮತ್ತೊಂದಾವತ್ತಿ ನಿನ್ನ ಪರಿಶುದ್ಧಾತ್ಮನ ವರದಾನ ನನಗೆ ಕೊಡಲ್ಪಡಲಿ, ನನ್ನದಿರುವಂಥ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ ಎಂಬುದಾಗಿ ಭಾಳಷ್ಟು ಕಣ್ಣೀರಿಟ್ಟು ದೇವರ ಹತ್ರ ಗೋಳಾಡ್ತಾ ಇದ್ದಾನೆ ಪ್ರೇರೆ. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ಪರಿಶುದ್ಧಾತ್ಮನ ಕಳ್ಕೊಳ್ಳುವಂಥ, ಪರಿಶುದ್ಧಾತ್ಮನನ್ನು ನಮ್ಮ ಜೀವಿತದಿಂದ ಹೋಗಲಾಡಿಸುವಂಥ ಯಾವುದಾದ್ರೂ ಒಂದು ಪಾಪ ನಮ್ಮಲ್ಲಿದೆಯಾ, ಯಾವುದಾದ್ರೂ ಒಂದು ಕೆಟ್ಟತನ, ಯಾವುದಾದ್ರೂ ದುಷ್ಟತನ ನಮ್ಮ ಜೀವಿತದಲ್ಲಿ ಇದೆಯಾ ಯೋಚನೆ ಮಾಡಿ. ಯಾಕಂತೇಳಿದರೆ ಕೆಟ್ಟತನ ನಮ್ಮಲ್ಲಿರೋದಾದರೆ ಪರಿಶುದ್ಧಾತ್ಮನು, ಪವಿತ್ರನಾದಂಥ ಆತ್ಮನು ನಮ್ಮಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ವಾಕ್ಯ ಭಾಳ ಚೆನ್ನಾಗಿ ಹೇಳ್ತಾ ಇದೆ, ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಇವತ್ತು ನಾವು ಇಹಲೋಕದಲ್ಲಿ ನಾವು ಹೇಳ್ಕೊಳ್ಬೋದು, ನಾವು ಯೇಸು ಸ್ವಾಮಿಯ ಜನರು, ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇರ್ತಕ್ಕಂಥವ್ರು, ಸಭೆಗೆ ಹೋಗ್ತಕ್ಕಂಥವ್ರು, ಪ್ರಾರ್ಥನೆ ಮಾಡ್ತಕ್ಕಂಥವ್ರು, ಉಪವಾಸ ಮಾಡುವಂಥವ್ರು, ಕಾಣಿಕೆ ಕೊಡ್ತಕ್ಕಂಥವ್ರು, ನಮ್ಮ ಮನೆಗಳಲ್ಲಿ ನಾವು ಪ್ರಾರ್ಥನೆ ಮಾಡುವಂಥ ಜನರು, ಯೇಸು ಸ್ವಾಮಿಯ ಹೆಸರನ್ನು ಹೇಳ್ಕೊಂಡು ನಾವು ಜೀವನ ಮಾಡ್ತಾಯಿದ್ವಿ. ಯಾಕೆ ಸ್ವಾಮಿ ನಮಗೆ ಪರಲೋಕವನ್ನು ಕೊಡೋದಿಲ್ಲ? ಇಷ್ಟೆಲ್ಲ ನಮ್ಮ ಜೀವಿತದಲ್ಲಿದೆ. ನಾವು ಭಾಳ ಆಧ್ಯಾತ್ಮಿಕತೆಯಲ್ಲಿ ನಾವು ನಡ್ಕೊಳ್ತಾ ಇದ್ದೀವಿ. ನಮಗೆ ಪರಲೋಕ ಖಂಡಿತ ದೇವರು ಕೊಟ್ಟೇ ಕೊಡ್ತಾರೆ. ಆ ನಿತ್ಯ ಜೀವನ ದೇವರು ನಮಗೆ ಖಂಡಿತ ಕೊಡ್ತಾರೆ ಅಂತಕ್ಕಂಥ ಒಂದು ಹುಂಬತನದಲ್ಲಿ ನಾವು ಜೀವಿಸ್ತಾ ಇರ್ಬೋದು. ಆದರೆ ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ರಿ, ಇದೆಲ್ಲ ಕಾರ್ಯಗಳನ್ನ ನಾವು ಮಾಡಿಯೂ ಸಹ ಪರಿಶುದ್ಧಾತ್ಮನು ನಮ್ಮ ಜೀವಿತದಲ್ಲಿ ಇಲ್ಲದಿದ್ದರೆ, ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ ಎಂಬುದಾಗಿ. ಮತ್ತು ನಮ್ಮ ಜೀವಿತದಲ್ಲಿ ಪ್ರಿಯರೇ, ಕ್ರಿಸ್ತನ ಆತ್ಮನನ್ನು ಹೊಂದಿಕೊಳ್ತಕ್ಕಂಥದ್ದು ಬಹಳಷ್ಟು ಮುಖ್ಯ. ಒಂದು ವೇಳೆ ಕ್ರಿಸ್ತನ ಆತ್ಮನು ನಮ್ಮಲ್ಲಿ ಇಲ್ಲದಿದ್ದರೆ, ಕ್ರಿಸ್ತನ ಆತ್ಮನು ನಮ್ಮನ್ನು ಬಿಟ್ಟು ಹೋಗುವುದಾದರೆ, ದೇವರ ಆತ್ಮನು ನಮ್ಮನ್ನು ತೊರೆದು ಬಿಡುವುದಾದರೆ ನಮ್ಮ ಜೀವಿತ ಏನಾಗ್ತದೆ? ನಮ್ಮ ಸತ್ಯವೇದಗಳಲ್ಲಿ 1 ಸಮುವೇಲ ಬರೆದಂಥ ಪತ್ರಿಕೆ 16ನೇ ಅಧ್ಯಾಯ 14ನೇ ವಚನ ಈ ರೀತಿಯಾಗಿ ಹೇಳುತ್ತೆ ನೋಡ್ರಿ. 1 ಸಮುವೇಲ 16ನೇ ಅಧ್ಯಾಯ 14ನೇ ವಚನ. ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು, ಯೆಹೋವನು ಕಳಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸಹತ್ತಿತು. ಈ ವಾಕ್ಯ ನೋಡ್ರಿ ಎಷ್ಟು ಚೆನ್ನಾಗಿ ಪರಿಶುದ್ಧಾತ್ಮನ ಒಂದು ತೆಗೆಯಲ್ಪಡುವಿಕೆಯ ಕುರಿತಾಗಿ ಮಾತಾಡ್ತಾ ಇದೆ. ಸೌಲನ ಜೀವಿತದಲ್ಲಿಯೂ ಸಹ ಭಾಳ ಒಳ್ಳೆಯ ರಾಜನಾಗಿದ್ದ, ಇಸ್ರಾಯೇಲರ ಮೊಟ್ಟ ಮೊದಲ ರಾಜ, ದೇವರಿಂದ ನಿಯೋಜಿಸಲ್ಪಟ್ಟಂಥ ಒಬ್ಬ ರಾಜ, ಇಸ್ರಾಯೇಲರ ಮೆಚ್ಚುಗೆಯನ್ನು ಗಳಿಸಿದಂಥ ರಾಜ. ಆದರೆ ಯಾವಾಗ ದಾವೀದನ ಮೇಲೆ ಈತನು ಹೊಟ್ಟೆ ಕಿಚ್ಚು ಪಡ್ತಾನೆ, ದೇವರು ಹೇಳಿದಂಥ ಕಾರ್ಯವನ್ನು ಮಾಡದೆ ಅವಿಧೇಯತೆಗೆ ಒಳಗಾಗ್ತಾನೆ, ದೇವರು ಅಮಾಲೇಕ್ಯರನ್ನು ಸಂಪೂರ್ಣವಾಗಿ ಸಂಹಾರ ಮಾಡುವಂತ ಹೇಳುವಾಗ ಮೇಲ್ತರದ ಶ್ರೇಷ್ಠವಾದ ದನ ಕುರಿಗಳನ್ನು, ಸಂಪತ್ತನ್ನು, ಪಶುಗಳನ್ನು ಉಳಿಸ್ಕೊಂಡು ಬರ್ತಾನೆ. ಪ್ರವಾದಿಯಾದ ಸಮುವೇಲನಿಲ್ಲದೆ ಯಜ್ಞವನ್ನು ಅರ್ಪಿಸೋದಕ್ಕೆ ಮುಂದಾಗ್ತಾನೆ. ಯುದ್ಧದ ಸಂದರ್ಭ ಬಂದಾಗ ಕಣಿ ಕೇಳುವಂಥ ಒಂದು ಕಾರ್ಯಕ್ಕೆ ಕೈ ಹಾಕ್ತಾನೆ. ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳಿವೆಲ್ಲವೂ ಸಹ ಅವಿಧೇಯತೆಯ ಪಾಪ, ವಿಗ್ರಹಾರಾಧನೆಯ ಪಾಪ, ಮಾಟ ಮಂತ್ರಕ್ಕೆ ಕೈ ಹಾಕುವಂಥದ್ದು, ದೇವರು ಆರಿಸ್ಕೊಂಡಂಥ ಮತ್ತೊಬ್ಬ ವ್ಯಕ್ತಿಯನ್ನು ದ್ವೇಷಿಸುವಂಥದ್ದು. ಸೊ ಈ ಮನಸ್ಥಿತಿ ಸೌಲನಲ್ಲಿ ಯಾವಾಗ ಬಂತು, ಆತನಲ್ಲಿದ್ದಂಥ ಯೆಹೋವನ ಆತ್ಮನು ತೆಗೆಯಲ್ಪಟ್ಟು ಎಂಬುದ ವಾಕ್ಯ ಹೇಳಿ. ಯೆಹೋವನ ಆತ್ಮನು ಅವನಿಂದ ತೆಗೆಯಲ್ಪಟ್ಟಾಗ ನೆಕ್ಸ್ಟ್ ಮಿನಿಟ್ ಏನಾಗ್ತಾ ಇದೆ? ದುರಾತ್ಮನು ಆತನಲ್ಲಿ ಪ್ರವೇಶವಾಗ್ತಾ ಇದ್ದಾನೆ ಪ್ರಿಯ. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ.
ಒಂದು ವೇಳೆ ದೇವರಾತ್ಮನು ನಮ್ಮ ಜೀವಿತವನ್ನು ಬಿಟ್ಟು ಹೋಗುವುದಾದರೆ, ದೇವರಾತ್ಮನು ನಮ್ಮಿಂದ ತೆಗೆಯಲ್ಪಡುವುದಾದರೆ ನಮ್ಮ ಜೀವಿತ ಯಾರ ವಶವಾಗ್ತಾ ಇದೆ ಯೋಚನೆ ಮಾಡಿದ್ದೀರಾ? ನಮ್ಮ ಜೀವಿತ ಯಾರ ವಶಕ್ಕೆ ಕೊಡಲ್ಪಡ್ತಾ ಇದೆ? ಇವತ್ತು ಸೈತಾನನು ಅಥವಾ ದುರಾತ್ಮನು ನಮ್ಮ ಜೀವಿತವನ್ನು ಆವರಿಸ್ಕೊಳ್ತಾನೆ ಪ್ರಿಯರೇ. ಒಂದು ವೇಳೆ ದುರಾತ್ಮನು ನಮ್ಮ ಜೀವಿತವನ್ನು ಆವರಿಸ್ಕೊಳ್ಳೋದಾದರೆ ನಮ್ಮ ಜೀವಿತ ಅಂಧಕಾರ ಆಗ್ತದೆ. ಸರಿ ಯಾವುದು, ತಪ್ಪು ಯಾವುದು, ಕತ್ತಲೆ ಯಾವುದು, ಬೆಳಕು ಯಾವುದು, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಭಾಳ ಸುಲಭವಾಗಿ ಪಾಪಕ್ಕೆ ನಾವು ಒಳಗಾಗ್ತಾ ಇದ್ದೀವಿ. ಸೊ ಅದರಿಂದ ಸೌಲನ ಜೀವಿತದಂತೆ ನಮ್ಮ ಜೀವಿತ ಆಗೋದು ಬೇಡ. ದಾವೀದನಂತೆ ನಾವು ಬೇಡೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಜೀವಿತಕ್ಕೆ ಪವಿತ್ರಾತ್ಮನನ್ನು ಕೊಡು, ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ. ಒಂದು ವೇಳೆ ನಾನು ಪಾಪ ಮಾಡಿದ್ದೆ ಆದರೆ ನನ್ನ ಕ್ಷಮಿಸು. ಆ ಪಾಪದ ನಿಮಿತ್ತ ಆ ಕ್ರಿಸ್ತನ ರಾಜ್ಯವನ್ನು, ನಿತ್ಯ ಬಾಧ್ಯತೆಯನ್ನು ಕಳ್ಕೊಳ್ಳುವಂಥ ಒಂದು ಶಾಪ ನನಗೆ ಬೇಡ ಎಂಬುದಾಗಿ ದೇವರ ಹತ್ರ ನಾವು ಬೇಡೋಣ ಪ್ರಿಯ. ದಾವೀದನಂತೆ ನಾವು ಪಶ್ಚಾತ್ತಾಪ ಪಡಬೇಕಾಗ್ತದೆ. ಇವತ್ತು ಪಾಪ ಮಾಡದೇ ಇರತಕ್ಕಂಥವ್ರು ಯಾರೂ ಇಲ್ಲ, ಎಲ್ಲರೂ ಸಹ ನಾವು ಪಾಪಿಗಳಾಗಿದ್ದೇವೆ. ಆದರೆ ದೇವರ ರಕ್ಷಣೆಯನ್ನು ಸಂಪಾದಿಸ್ಕೊಳ್ತಕ್ಕಂಥದ್ದೇ ಬಹು ಮುಖ್ಯವಾದಂಥದ್ದು. ಆದ್ದರಿಂದ ನಮ್ಮ ಜೀವಿತದಲ್ಲಿ ಇವತ್ತು ಪರಿಶುದ್ಧಾತ್ಮನನ್ನು ನಾವು ಹೊಂದಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಪ್ರಿಯ. ನಾವು ಪಂಚಶತಮ ದಿನದ ಒಂದು ಘಟನೆಯನ್ನು ನಾವು ನೋಡೋದಾದರೆ ಯಾವ ರೀತಿಯಲ್ಲಿ ಒಂದು ಶಿಷ್ಯರು ಪವಿತ್ರಾತ್ಮನ ಹೊಂದ್ಕೊಂಡ್ರು, ಒಂದು ವಚನ ನಾವು ಓದೋಣ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 4 ಮತ್ತು 5ನೇ ವಚನ. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳಿಗೂ ಒಳಗಾಗಿ ಪವಿತ್ರಾತ್ಮನಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ಸೊ ಯೇಸು ಸ್ವಾಮಿ ಇಹಲೋಕದ ಸಂಪೂರ್ಣ ಸೇವೆಯನ್ನು ಮುಗಿಸಿ ಪರಲೋಕಕ್ಕೆ ಆರೋಹಣ ಆಗುವಂಥ ಸ್ವಲ್ಪ ಕಾಲಕ್ಕೆ ಮುಂಚೆ ಶಿಷ್ಯರ ಜೊತೆಯಲ್ಲಿ ಮಾತಾಡುವಾಗ ಆ ಒಂದು ಎಣ್ಣೆ ಮರಗಳ ಗುಡ್ಡದಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮಗೆ ಸ್ವಲ್ಪ ಕಾಲದಲ್ಲಿ ಪರಿಶುದ್ಧಾತ್ಮನಿಂದ ಸ್ನಾನ ಆಗುತ್ತೆ, ಆ ಪರಿಶುದ್ಧಾತ್ಮನಿಗೋಸ್ಕರ ಕಾದ್ಕೊಳ್ರಿ. ಏನಾಗುತ್ತೆ ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬಂದರೆ? 8ನೇ ವಚನ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ, ಸಮಾರ್ಯ ಸೀಮೆಗಳಲ್ಲಿ, ಕಟ್ಟಕಡೆಗೆ ಭೂಲೋಕದ ಎಲ್ಲ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರುವಿರಿ. ಪವಿತ್ರಾತ್ಮ ನಮ್ಮ ಮೇಲೆ ಬರಲು ಏನಾಗ್ತದೆ? ನಾವು ಬಲವನ್ನು ಹೊಂದ್ಕೊಳ್ತೇವೆ. ಇವತ್ತು ಪರಿಶುದ್ಧಾತ್ಮನ ಒಂದು ಬಲ ನಮ್ಮ ಜೀವಿತಕ್ಕೆ ಬೇಕು, ಪರಿಶುದ್ಧಾತ್ಮನ ನಡೆಸುವಿಕೆ ಬೇಕು, ಪರಿಶುದ್ಧಾತ್ಮನ ಆಧರಣೆ ಬೇಕು, ಪರಿಶುದ್ಧಾತ್ಮನ ಸಹಾಯ ಬೇಕು, ಪರಿಶುದ್ಧಾತ್ಮನಿಂದ ಆಶೀರ್ವಾದ ಬೇಕು, ಪರಿಶುದ್ಧಾತ್ಮನಿಂದ ನನ್ನ ಕಾರ್ಯಗಳೆಲ್ಲ ಸಫಲವಾಗಬೇಕು. ದಾವೀದನು ಭಾಳ ಚೆನ್ನಾಗಿ ಪರಿಶುದ್ಧಾತ್ಮನ ನಡೆಸುವಿಕೆಯನ್ನು ಅರ್ಥ ಮಾಡಿಕೊಂಡದ್ರಿಂದ ಅವನು ಪರಿಶುದ್ಧಾತ್ಮನನ್ನು ತೆಗೆದುಹಾಕಬೇಡ ಎಂಬುದಾಗಿ ಬೇಡ್ತಾ ಇದ್ದ. ಇಲ್ಲಿ ಸ್ವಾಮಿಯೂ ಸಹ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದ್ತೀರಿ, ಲೋಕದ ಕಟ್ಟ ಕಡೆವರೆಗೆ ನನಗೆ ಸಾಕ್ಷಿಗಳಾಗಿರ್ತೀರಿ ಎಂಬುದಾಗಿ ಹೇಳ್ತಾ ಇದ್ದ. ಇವತ್ತು ನಮ್ಮ ಜೀವಿತ ಸಾಕ್ಷಿಯ ಜೀವಿತ ಆಗಿರಬೇಕು. ಜನರ ಮಧ್ಯದಲ್ಲಿ, ಪರಿಸರದ ಸಮಾಜದ ಮಧ್ಯದಲ್ಲಿ ನಾವು ಜೀವಿಸುವಾಗ ನಾವು ದೇವರ ಮಕ್ಕಳೆಂಬುದಾಗಿ ಗುರುತಿಸಲ್ಪಡಬೇಕು. ನಾವು ಬಲವನ್ನು ಹೊಂದಿದವರಾಗಿರ್ಬೇಕಂತ ಹೇಳಿದರೆ ನಾವು ಬಹುಮುಖ್ಯವಾಗಿ ಪರಿಶುದ್ಧಾತ್ಮನನ್ನು ಹೊಂದ್ಕೊಳ್ಬೇಕು ಪ್ರಿಯ. ಆದ್ದರಿಂದ ಈ ಒಂದು ಸಂದೇಶದಲ್ಲಿ ನಾನು ಕಟ್ಟ ಕಡೆದಾಗಿ ತಿಳಿಸುವಂಥದ್ದು ಇಷ್ಟೇ. ನಮ್ಮ ಜೀವಿತದಲ್ಲಿ ಒಂದು ವೇಳೆ ಪರಿಶುದ್ಧಾತ್ಮನಿಗೆ, ಸ್ವಾಮಿಗೆ ಇಷ್ಟವಿಲ್ಲದಂಥ ಯಾವುದಾದ್ರೂ ಪಾಪಗಳು ನಮ್ಮ ಜೀವಿತದಲ್ಲಿ ಇರೋದಾದರೆ ಈ ಸಮಯದಲ್ಲಿ ನಾವು ದೇವರ ಹತ್ರ ಕ್ಷಮಾಪಣೆ ಕೇಳೋಣ. ನಮ್ಮ ಪಾಪಗಳು ಆತನ ಮುಖಕ್ಕೆ ಅಡ್ಡವಾಗಿದೆ, ಆತನಿಂದ ಉತ್ತರ ಬರಲಾದಂತೆ ತಡೆದಿದೆ, ಆತನಿಂದ ಆಶೀರ್ವಾದವನ್ನು ತಡೆ ಹಿಡಿದಿದೆ. ಇವತ್ತು ಅಂಥ ಆಶೀರ್ವಾದ, ದೇವರಿಂದ ಉತ್ತರ, ನಮ್ಮ ವಿಜ್ಞಾಪನೆಗಳಿಗೆ, ನಮ್ಮ ಪ್ರಾರ್ಥನೆಗಳಿಗೆ, ನಮ್ಮ ಬೇಡಿಕೆಗಳಿಗೆ ದೇವರು ಸದುತ್ತರವನ್ನು ಕೊಡಬೇಕಂತ ಹೇಳಿದರೆ ನಮ್ಮ ಪಾಪಗಳನ್ನ ಕ್ಷಮಾಪಣೆ ಮಾಡುವಂತೆ ದೇವರ ಹತ್ರ ನಾವು ಯಾಚಿಸಿ ಬೇಡಿ ಪರಿಶುದ್ಧಾತ್ಮನ ಹೊಂದೋದಾದರೆ ಆತನು ತಾನೇ ನಮ್ಮ ಮುಂದಿನ ಜೀವಿತವನ್ನು ಸುಗಮವಾಗಿ, ಸರಾಗವಾಗಿ ನಡೆಸ್ತಾನೆ ಎಂಬುದಾಗಿ ಹೇಳ್ತಾ ಒಂದು ವಾಕ್ಯವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.